ನಮಸ್ಕಾರ ಗುರು ಎಲ್ಲರಿಗೂ. ನಮ್ಮ ಬೆಂಗಳೂರು ಬುಲ್ಸ್ ಅವರು ಕೊನೆಗೂ ಭರ್ಜರಿ ಜಯವನ್ನು ಗಳಿಸಿದ್ದಾರೆ ಪಟ್ನಾ ಪೈರೇಟ್ಸ್ನ ಮೇಲೆ. 2 ಪಾಯಿಂಟ್ಗಳ ಅಂತರದಿಂದ ಜಯವನ್ನು ಗಳಿಸಿ ಕೊನೆಯ 5 ನಿಮಿಷದಲ್ಲಿ 12 ಪಾಯಿಂಟ್ಗಳ ಒಂದು ದೊಡ್ಡ ಕಂಬ್ಯಾಕ್ ಅನ್ನ ಮಾಡಿದ್ದಾರೆ. ಈ ಸೀಸನ್ ನಲ್ಲೇ ಈ ಮ್ಯಾಚ್ ಮಾತ್ರ ದೊಡ್ಡ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಸುರ್ಜೀತ್ ಸಿಂಗ್ ಅವರಿಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ 8 ಟ್ಯಾಕಲ್ ಪಾಯಿಂಟ್ಗಳನ್ನು ಒಂದು ಮ್ಯಾಚಲ್ಲಿ ಗಳಿಸೋದು ಅಂದರೆ ಸುಲಭ ಅಲ್ಲ. ತುಂಬ ಅಗ್ರೆಸಿವ್ ಆಗಿ ತುಂಬ ಚೆನ್ನಾಗಿ ಆಡಿದ್ರು ಅವರು ಈ ಮ್ಯಾಚಲ್ಲಿ. ಈ ಮ್ಯಾಚ್ನ ಮೂಲಕ ನಮ್ಮ ಬೆಂಗಳೂರು ಬುಲ್ಸ್ ಅವರು ಪ್ರೂವ್ ಮಾಡಿದ್ದಾರೆ. ನಾವು ರೈಡಿಂಗ್ನಲ್ಲಿ ಅಷ್ಟು ಚೆನ್ನಾಗಿ ಆಡಿಲ್ಲ ಅಂದರೂ ನಮ್ಮ ಡಿಫೆನ್ಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಇದ್ದಾರೆ. ಫಸ್ಟ್ ಹಾಫ್ನಲ್ಲಿ ಪಟ್ನಾ ಪೈರೇಟ್ಸ್ ಅವರು 20 ಪಾಯಿಂಟ್ಸ್ಗಳನ್ನು ಗಳಿಸಿದ್ರು. ನಾವು 12 ಪಾಯಿಂಟ್ಗಳಿಗೇನೆ ನಿಂತಿದ್ವಿ. 8 ಪಾಯಿಂಟ್ಗಳ ಲೀಡ್ನಿಂದ ಪಟ್ನಾ ಪೈರೇಟ್ಸ್ ಅವರು ಮುಂದಿದ್ರು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಒಂದು ಟೀಮ್ ಕೋಆರ್ಡಿನೇಷನ್ನಿಂದ ಚೆನ್ನಾಗಿ ಆಡಿ 2 ಪಾಯಿಂಟ್ಗಳ ಜಯವನ್ನು ಗಳಿಸಿದ್ದಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಸುಶೀಲ್ ಅವರು ಒಂದು ಪ್ರಾಮಿಸಿಂಗ್ ರೈಡರ್ ಅಂತ. ಸೆಕೆಂಡ್ ಹಾಫ್ನಲ್ಲಿ ಅವರನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕಂಟಿನ್ಯೂ ರೈಡ್ ಕೊಟ್ಟಿದ್ದರಿಂದ ಈ ಮ್ಯಾಚ್ನ ಮೂಲಕ ಅವರು 4 ರೈಡ್ ಪಾಯಿಂಟ್ಗಳನ್ನು ಕಳಿಸಿದ್ದಾರೆ. ಇನ್ನು ಸಚಿನ್ ನರ್ವಾಲ್ ಅವರನ್ನು ಕೂಡ ಮೆಚ್ಚಲೇಬೇಕು, ಯಾಕೆಂದರೆ ಟೋಟಲ್ 9 ಪಾಯಿಂಟ್ಸ್ಗಳನ್ನು ಈ ಮ್ಯಾಚ್ನಲ್ಲಿ ಅವರು ಗಳಿಸಿದ್ದಾರೆ. ಇದರಲ್ಲಿ ಒಂದು ಟ್ಯಾಕಲ್ ಪಾಯಿಂಟ್ ಕೂಡ ಇದೆ. ಇನ್ನು ಸ್ಟ್ರಾಟಜಿಯ ವಿಚಾರಕ್ಕೆ ಬರೋದಾದರೆ ನಮ್ಮ ಕೋಚ್ ಆದಂಥ ರಣಧೀರ್ ಸಿಂಗ್ ಶರಾವತ್ ಅವರು ಒಂದು ಮಿಸ್ಟೇಕನ್ನು ಮಾಡಿದರು. ಅದೇನಪ್ಪ ಅಂದರೆ ರಣ್ ಸಿಂಗ್ ಅವರನ್ನು ಅಮನ್ ಅಂಟಿಲ್ ಅವರಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರು. ಅಮನ್ ಅವರು ಈ ಮ್ಯಾಚ್ನಲ್ಲಿ ಅಂಥದ್ದೇನು ಪರ್ಫಾರ್ಮೆನ್ಸನ್ನು ನೀಡಲಿಲ್ಲ. ಲೂಸ್ ಕ್ಯಾಚನ್ನು ಮಾಡಿದರು. ಟ್ಯಾಕಲ್ ಮಾಡಲು ಸ್ವಲ್ಪ ಹೆದರ್ತಾ ಇದ್ರು. ಇದರಿಂದನೂ ಕೂಡ ಒಂದು ಸೂಪರ್ ರೈಡ್ ಸಿಕ್ತು ಸಚಿನ್ ಅವರಿಗೆ ಅಪೋಸಿಟ್ ತಂಡಕ್ಕೆ. ಆದರೂ ಕೂಡ ಇವತ್ತಿನ ಮ್ಯಾಚ್ನಲ್ಲಿ ರೈಡಿಂಗ್ನಲ್ಲಿ ಫಸ್ಟ್ ಹಾಫ್ನಲ್ಲಿ ಅಂಥದ್ದೇನು ಪರ್ಫಾರ್ಮೆನ್ಸ್ ನೀಡಲಿಲ್ಲ, ಯಾಕೆಂದರೆ ಕೇವಲ 3 ರೈಡ್ ಪಾಯಿಂಟ್ಗಳು ಫಸ್ಟ್ ಹಾಫ್ನಲ್ಲಿ. ಎಲ್ಲ ಫ್ಯಾನ್ಸ್ಗಳು ಕೂಡ ಬೆಂಕಿ ಭರತ್ ಅವರನ್ನು ಮಿಸ್ ಮಾಡ್ಕೋತಾ ಇದ್ರು. ನಮ್ಮ ಕೋಚ್ ಅವರು ನೀರಜ್ ನರ್ವಾಲ್ ಅವರ ಬದಲಿಗೆ ಬೆಂಕಿ ಭರತ್ ಅವರಿಗೆ ಕೂಡ ಚಾನ್ಸ್ ಕೊಡಬೇಕಾಗಿತ್ತು, ಅಟ್ಲೀಸ್ಟ್ ಸಬ್ಸ್ಟಿಟ್ಯೂಟ್ನ. ಸೊ ಈ ಮ್ಯಾಚ್ನ ವಿನ್ ಆಗಿ ನಮ್ಮ ಗೂಳಿಗಳ ತಂಡ ಪಟ್ನಾ ಪೈರೇಟ್ಸ್ ಅನ್ನ ಪಾಯಿಂಟ್ಸ್ ಟೇಬಲಲ್ಲಿ ಹಿಂದಿಕ್ಕಿ 8ನೇ ಸ್ಥಾನದಿಂದ 7ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ 6ನೇ ಸ್ಥಾನದಲ್ಲಿ ಇರಬೇಕು. ಇನ್ನೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ 10 ಮ್ಯಾಚ್ಗಳು ಇರುವುದರಿಂದ ಒಂದು ಕಂಟಿನ್ಯೂ ವಿನ್ ಬೇಕೇ ಬೇಕು. ಈ ಮ್ಯಾಚ್ ವಿನ್ ಆದ ಕಾರಣ ನಮ್ಮ ಪ್ಲೇಯರ್ಸಲ್ಲಿ ಒಂದು ಒಳ್ಳೆ ಕಾನ್ಫಿಡೆನ್ಸನ್ನು ಮೂಡಿಸಿರುತ್ತೆ, ಎಸ್ಪೆಷಲಿ ಡಿಫೆನ್ಸ್ನಲ್ಲಿ. ಇನ್ನೂ ಕೂಡ ರೈಡಿಂಗ್ನಲ್ಲಿ ಒಂದು ಕಾಂಬಿನೇಷನ್ ಟ್ರೈ ಮಾಡಬೇಕು ಹಾಗೂ ಮುಂದಿನ ಮ್ಯಾಚ್ನಲ್ಲಿ ಇಂಪ್ರೂವ್ಮೆಂಟ್ ಬೇಕೇ ಬೇಕು. ಕೊನೆಯದಾಗಿ ಈ ಮ್ಯಾಚನ್ನು ಯಾರೆಲ್ಲ ಲೈವ್ ಆಗಿ ನೋಡಿದ್ದೀರಾ, ಸುರ್ಜೀತ್ ಸಿಂಗ್ ಅವರ ಟ್ಯಾಕಲ್ಗಳು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಈಗಲೇ ಬರೆಯಿರಿ, ಉಗೇ ಉಗೇ ಸುರ್ಜೀತ್ ಸಿಂಗ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮ್ಯಾಚ್ನ ಮುಗಿದ ನಂತರ ನಮ್ಮ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಏನು ಹೇಳ್ತಾರೆ ಅಂತ ನಾಳೆಯ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.